Hi dear friends, welcome back to my channel. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಶ್ರೀವಾಣಿ ಟ್ರಸ್ಟ್ ಬ್ರೇಕ್ ಥ್ರೂ ಸ್ಪೆಷಲ್ ದರ್ಶನ TTDದು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಶುರು ಮಾಡ್ತಾ ಇದ್ದೀನಿ. ಎಲ್ರಿಗೂ ತಿರುಪತಿಗೆ ಹೋಗಿ ತಿರುಮಲ ತಿರುಪತಿಗೆ ಹೋಗಿ ವೆಂಕಟೇಶ್ವರನ ದರ್ಶನ ಮಾಡಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಸುಮಾರು ಜನ ಪ್ರತಿ ವರ್ಷ ಹೋಗೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ. ಆದರೆ ಇನ್ನು ಕೆಲವರಿಗೆ ಪ್ರತಿ ವರ್ಷ ಹೋಗೋಕ್ಕಾಗಲ್ಲ. ನಮ್ಮ ಥರ ಒಂದು 10 ವರ್ಷಕ್ಕೊಂದು ಸತಿನೋ 5 ವರ್ಷಕ್ಕೊಂದು ಸತಿನೋ ಹೋಗೋರು ಇರ್ತಾರೆ. ಅಂಥವರಿಗೆ ತುಂಬ ಆಸೆ ಇರುತ್ತೆ. ಪ್ರತಿ ವರ್ಷ ಮಾಡ್ತಾರಲ್ಲ, ನಮಗೆ ಒಂದೇ ಸತಿ ಚೆನ್ನಾಗಿ ದೇವ್ರ ದರ್ಶನ ಮಾಡಬೇಕು, ಮನಸ್ಸು ತೃಪ್ತಿಯಿಂದ ಮಾಡಬೇಕು ಅಂತ ಆಸೆ ಇರುತ್ತೆ. ಹಾಗಾಗಿ ಯಾವುದಾದ್ರೂ ಸ್ಪೆಷಲ್ ದರ್ಶನ ಇರ್ಬೋದಾ, ಇನ್ನೂ ಚೆನ್ನಾಗಿರೋದು 300 ರೂಪೀಸ್ದುಗಿಂತನೂ ಜಾಸ್ತಿ ಇನ್ನೊಂದು 5 ನಿಮಿಷ ಜಾಸ್ತಿ ದರ್ಶನ ಮಾಡೋ ಅಷ್ಟು ಅವಕಾಶ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ತುಂಬ ಜನಕ್ಕೆ ಅನಿಸಿರುತ್ತೆ. ಸೊ ಅವ್ರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ನನಗೂ ಕೂಡ ಇಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಒಂದು 5-6 ಸೆಕೆಂಡ್ಗೆ ಹಿಂಗೆ ಕಳಿಸ್ಬಿಡ್ತಾರೆ. ನಮಗೆ ದರ್ಶನ ಮಾಡೋಕ್ಕೆ ಸಿಗಲ್ಲ. ಮತ್ತು ಇನ್ನೊಂದು ಸ್ವಲ್ಪ ಹತ್ರ ಹೋಗಿ ದರ್ಶನ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ. ನಾನಂತೂ 2014ನಲ್ಲಿ ನಾನು ಲಾಸ್ಟ್ ಹೋಗಿದ್ದು ತಿರುಪತಿಗೆ. ಮತ್ತು ಈ 10 ವರ್ಷ ಆಯಿತು ನೋಡಿ ನಾನು ಅಂದ್ಕೊಂಡು ಹೋಗಬೇಕು ಅಂತ. ಸೊ ನನಗೆ ತುಂಬ ಯೂಸ್ ಆಯಿತು. ನನಗೆ ಯಾರೊಬ್ಬರು ಇನ್ಫಾರ್ಮೇಷನ್ ಕೊಟ್ಟಿದ್ರು, ಅದನ್ನು ನಾನು ಸರ್ಚ್ ಮಾಡಿ ಅದನ್ನೇ ಬುಕ್ ಮಾಡೋಣ ಅಂತ ಟ್ರೈ ಮಾಡಿದ್ದು. ಸೊ ಆಮೇಲೆ ಈ ಥರದೊಂದು ವಿಡಿಯೋ ಇದ್ದರೆ, ಗೈಡ್ ಮಾಡೋರಿದ್ದರೆ ಬುಕ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಮತ್ತು ಕೆಲವು ಇಂಪಾರ್ಟೆಂಟ್ ಡೀಟೇಲ್ಸ್ನ ನಾವು ಮೈಂಡಲ್ಲಿ ಇಟ್ಕೊಂಡು ಮಾಡಬೇಕು. ಸೊ ಫಸ್ಟು ಪ್ರೈಸ್ ಹೇಳ್ಬಿಡ್ತೀನಿ. ಇದ್ರದ್ದು 10,000ನ ಡೊನೇಟ್ ಮಾಡಬೇಕು. 10,000 ಡೊನೇಟ್ ಮಾಡಿದ್ರೆ ನಮಗೆ ಈ ಪ್ರಿವಿಲೇಜ್ ಸಿಗುತ್ತೆ. ಈ ಟಿಕೆಟ್ ನಾವು ಬೈ ಮಾಡ್ಬೋದು. ಅದು 10,000 ಮೇಲೆ ನಾವು 500 ರೂಪೀಸ್ ಪರ್ ಪರ್ಸನ್ ಅಂತ ಕೊಟ್ಟರೆ ನಮಗೆ ಈ ಟಿಕೆಟ್ ಬುಕ್ ಆಗುತ್ತೆ. ಈ ಟಿಕೆಟಲ್ಲಿ ನಾವು ಲಾಂಗ್ ಕ್ಯೂ ಇರಲ್ಲ. ಆಮೇಲೆ ದೇವ್ರ ದರ್ಶನ ಮಾಡೋಕ್ಕೆ ಬೇಗ ಕಳಿಸ್ಬಿಡಲ್ಲ. ಅಲ್ಲಿ ತುಂಬ ನಿಲ್ಲಿಸಿ ನಮಗೆ ದೇವ್ರ ದರ್ಶನ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಹಾಗೆ ತೀರ್ಥ ಪ್ರಸಾದ ಕೊಟ್ಟು ದೇವ್ರ ದರ್ಶನ ಚೆನ್ನಾಗಿ ಮಾಡಿಸಿ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಒಂದೇ ಅಕೌಂಟಲ್ಲಿ ಸಪೋಸ್ ಇವಾಗ ನಾನು ಬುಕ್ ಮಾಡ್ತೀನಿ ಅಂದ್ಕೊಳ್ಳಿ, ನಾನು ಪ್ರೈಮರಿ ಡೋನರ್ ಆಗ್ತೀನಿ. ನನ್ನ ಅಕೌಂಟಲ್ಲೇ 9 ಜನಕ್ಕೆ ನಾನು ಬುಕ್ ಮಾಡ್ಬೋದು. ಆಯಿತಾ? ಅದರಲ್ಲಿ ತುಂಬ ಜನ ತಪ್ಪು ತಿಳ್ಕೊಳ್ಳೋದು ಇದರಲ್ಲಿ ಏನು ಅಂದರೆ, ಆ ಮೆಸೇಜ್ ಓದಿದ ತಕ್ಷಣವೇ ನೀವು ಅದು ಓಪನ್ ಮಾಡಿ ನೋಡ್ಬೋದು, ಶ್ರೀವಾಣಿ ಟ್ರಸ್ಟ್ ಡೊನೇಷನ್ ಪ್ರಿವಿಲೇಜ್ ಇದನ್ನ ಅಂತ. 10,000 ಕೊಟ್ಟರೆ 9 ಜನ 500 ಈಚ್ ಕೊಟ್ಬಿಟ್ಟು 9 ಜನ ದರ್ಶನ ಮಾಡ್ಬೋದು ಅಂತ ಅರ್ಥ ಆಗುತ್ತೆ. ಅದು ಓದಿದ್ರೆ ನೀಟಾಗಿ ಅದನ್ನು ಮೆನ್ಷನ್ ಮಾಡಿಲ್ಲ ಅಂತ ನನಗನ್ನಿಸ್ತು. ಅಂದರೆ ಏನರ್ಥ, 10,000 ಮೇಲೆ 500 ರೂಪಾಯಿ ಈಚ್ ಫಾರ್ 9 ಅಂದರೆ 4,500. 14,500 ರೂಪಾಯಿ ಕೊಟ್ಟರೆ 9 ಜನ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು ಅಂತ ಅದರ ಅರ್ಥ ಅಂತ ಅನ್ಸುತ್ತೆ. ಆದರೆ ಅದು ತಪ್ಪು. ತುಂಬ ಇಂಪಾರ್ಟೆಂಟ್ ಇದನ್ನು ನೆನ್ಪಿಟ್ಕೊಳ್ಳೋದು. ಒಂದು ವ್ಯಕ್ತಿಗೆ 10,000 ಆಗುತ್ತೆ. ಅಂದರೆ 9 ಜನ ನನ್ನ ಅಕೌಂಟಿಂದ ನಾನು ಬುಕ್ ಮಾಡ್ಬೋದು. ಅಂದರೆ 90,000 ಕೊಟ್ಟು ಅದ್ರ ಮೇಲೆ 4,500 ರೂಪಾಯಿ ಕೊಟ್ಟು, ಅಂದರೆ 94,500 ರೂಪಾಯಿ ಕೊಟ್ಟು 9 ಜನಕ್ಕೆ ನನ್ನ ಅಕೌಂಟಿಂದ ಬುಕ್ ಮಾಡ್ಬೋದು ಅನ್ನೋ ಅರ್ಥ ಅವರದ್ರಲ್ಲಿ ಕೊಟ್ಟಿರೋದು. ಸೊ ಇವಾಗ ಇಬ್ರು ಹೋಗ್ತೀವಿ ಅಂದ್ಕೊಳ್ಳಿ. ಇಬ್ರು ಹೋದರೆ ನನ್ನ ಅಕೌಂಟಲ್ಲಿ ನಾನು ಮಾಡಿದ್ರೆ 20,000 ಪ್ಲಸ್ 1,000 21,000 ಕೊಟ್ಟು ಬುಕ್ ಮಾಡಬೇಕಾಗತ್ತೆ. 11 ವರ್ಷದ ಮೇಲ್ಪಟ್ಟವರಿಗೆ ಫುಲ್ ಅಮೌಂಟ್ ಕೊಟ್ಟು ನಾವು ಬುಕ್ ಮಾಡಬೇಕು. 11 ವರ್ಷದ ಕೆಳಗಡಿನ ಮಕ್ಕಳಿಗೆ ಫ್ರೀಯಾಗಿ ಕರ್ಕೊಂಡು ಹೋಗ್ಬೋದು. ಆಯಿತಾ? ಆಮೇಲೆ ಅಕಾಮಡೇಷನ್ ಬುಕ್ ಮಾಡ್ಕೋಬೋದು ಇದರಲ್ಲೇನೆ. ಅದು 1,000 ರೂಪಾಯಿ ಆಗುತ್ತೆ. ಸಿಂಗಲ್ ಪರ್ಸನ್ಗೆ ಕೊಡಲ್ಲ. ಇವಾಗ ನಾವು ಬರೀ 10,000, ನಾನೊಬ್ಬಳೇ ಹೋಗ್ತಾ ಇದ್ದೀನಿ ತಿರುಪತಿಗೆ ಅಂದರೆ ನಾನು 10,000 ಕೊಟ್ಟು ನಾನು ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಂಡಿದ್ದೀನಿ ಅಂತೇಳಿ ನಾನು ಒಂದು ರೂಮ್ನ ಬುಕ್ ಮಾಡೋಕ್ಕಾಗಲ್ಲ. ಒಬ್ರಿಗೆ ಕೊಡಲ್ಲ. ಮಿನಿಮಮ್ 2 ಇರಬೇಕು. ಯಾಕಂದರೆ ಶೇರಿಂಗ್ ರೂಮ್ ಇದ್ದೇ ಇರುತ್ತಲ್ಲ, ಅದಕ್ಕೇ 2 ಪರ್ಸನ್ಗೆ ನಾವು ಒಂದು ರೂಮ್ನ ಬುಕ್ ಮಾಡ್ಕೋಬೋದು 1,000 ರೂಪಾಯಿ ಕೊಟ್ಟು. ಹಾಗೇನೆ ಇದ್ರ ಜೊತೆ ಯೂಶಲಿ ನಾವು 300 ರೂಪೀಸ್ ಟಿಕೆಟ್ ಬುಕ್ ಮಾಡಿದ್ರು ಅದರಲ್ಲೂ ನಾವು ಎಷ್ಟು ಬೇಕೋ ಲಾಡು ಅಲ್ಲಿ ಮೆನ್ಷನ್ ಮಾಡ್ತೀವಿ. ನಂಬರ್ ಆಫ್ ಲಾಡುಸ್ 50 ರೂಪಾಯಿಗೆ ಒಂದು ಅಂತ ಲೆಕ್ಕ ಹಾಕೊಂಡು ನೀವು ಎಷ್ಟು ಬೇಕಾದ್ರೂ ಬುಕ್ ಮಾಡ್ಕೋಬೋದು. ಇದರಲ್ಲೂ ಅದೇ ಥರ ಆಪ್ಷನ್ ಕೊಟ್ಟಿದ್ದಾರೆ. 50 ರೂಪಾಯಿ ಒಂದು ಲಾಡು ನೀವು ಎಷ್ಟು ಬೇಕಾದರೂ ಬುಕ್ ಮಾಡ್ಕೋಬೋದು ಅಂತ. ಅದು ಏನು, ಈ ಪ್ರೈಸ್ ಆದಮೇಲೆ 500 ರೂಪೀಸ್ ಟಿಕೆಟು 10,000 ನೀವೇನು ಡೊನೇಷನ್ ಕೊಟ್ಟಿರ್ತೀರಾ, ಮತ್ತು ಅದ್ರ ಮೇಲೆ ಅಕಾಮಡೇಷನ್ನು, ಅದ್ರ ಮೇಲೆ ಲಾಡು, ಇದನ್ನೆಲ್ಲ. ಆಮೇಲೆ ಟೈಮಿಂಗ್ಸ್ನ ಕರೆಕ್ಟಾಗಿ ಕೀಪಪ್ ಮಾಡಬೇಕು. ಅಲ್ಲಿ ರಿಪೋರ್ಟಿಂಗ್ ಟೈಮು ಕೊಟ್ಟಿರ್ತಾರೆ, ಅದನ್ನೆಲ್ಲ ಚೆನ್ನಾಗಿ ಫಾಲೋ ಮಾಡಬೇಕು. ಆಯಿತು, ಈ ಡೀಟೇಲ್ಸ್, ಬೇಸಿಕ್ ಡೀಟೇಲ್ಸು ಶ್ರೀವಾಣಿ ಟ್ರಸ್ಟ್ ಬ್ರೇಕ್ ಥ್ರೂ ದರ್ಶನದ್ದು ಪ್ರಿವಿಲೇಜ್ ಏನು ಅಂತ. ಆಮೇಲೆ ಬ್ರೇಕ್ ಥ್ರೂ ದರ್ಶನ ಅಂತ ಏನಕ್ಕಂತಾರೆ, ಬ್ರೇಕ್ ಇರುತ್ತೆ, ಸ್ವಲ್ಪ ಹೊತ್ತು ಬಿಟ್ಟಿರ್ತಾರೆ ನೋಡಿ, ದರ್ಶನಕ್ಕೆ ಸ್ಟಾಪ್ ಮಾಡಿ ಬಿಟ್ಟಿರ್ತಾರೆ. ಅಂಥ ಟೈಮ್ನಲ್ಲಿ ಇವ್ರನ್ನ ಬಿಡೋದು. ಈ L1 ಎಲ್ಲ ಇರುತ್ತೆ ನೋಡಿ, ಅಂದರೆ VIP ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟರು, ಮಿನಿಸ್ಟರ್ಸು, ಜಡ್ಜಸ್ಸು,
ಮತ್ತು ಹೈಯರ್ ಪೋಸ್ಟಲ್ಲಿ ಇರೋವಂಥರ IAS ಆಫೀಸರು KS ಆಫೀಸರ್ ಇಂಥವರಿಗೆ ಅದು ಕೊಡ್ತಾರೆ. ಮತ್ತು ಇನ್ನು ನೆಕ್ಸ್ಟ್ ಅದು ಬಂದರೆ TTD ಎಂಪ್ಲಾಯೀಸು ಮತ್ತು ಹೈ ರೆಕಮೆಂಡೇಶನ್ ತಂದಿರೋ ಲೆಟರ್ಸ್ ತಂದಿರ್ತಾರೆ ಕೆಲವರು ಅಂಥವರಿಗೆ. ಮತ್ತು ಇದು ಈ ಶ್ರೀವಾಣಿ ಇದ್ರದ್ದು. ಆಮೇಲೆ ನಾನು ಇನ್ನೊಂದು ಪಾಯಿಂಟ್ ಮರ್ತೆ, 10,000 ಮಾತ್ರ ಹೇಳಿದ್ದೀನಲ್ವಾ, ಅದ್ರ ಮೇಲೆ ನೀವು ಎಷ್ಟು ಬೇಕಾದ್ರೂ ಮಾಡ್ಬೋದು. ಅದ್ರ ತಕ್ಕಂಗೆ ಪ್ರಿವಿಲೇಜಸ್ ಚೇಂಜ್ ಆಗುತ್ತೆ. 10,000 1 ಲಕ್ಷಕ್ಕೆ ಮಾಡಿದ್ರೆ ಅದ್ರ ಜೊತೆಗೆ ಒಂದು ದುಪ್ಪಟ್ಟ ಕೊಡ್ತಾರೆ, ಒಂದು ಬ್ಲೌಸ್ ಪೀಸ್ ಕೊಡ್ತಾರೆ, ಈ ಥರದ್ದಿದೆ. ಆಮೇಲೆ ಇನ್ನು 1 ಕೋಟಿದು ಇದೆ. 1 ಕೋಟಿದು ಮಾಡಿದ್ರೆ ಪ್ರತಿ ವರ್ಷ ನೀವು ಹೋಗಿ ವಿಸಿಟ್ ಮಾಡ್ಬೋದು ಪರ್ ಪರ್ಸನ್ ಅಷ್ಟೇ. ಇದರದೆಲ್ಲ ಇದೆ. ನಾನು ಹೇಳ್ತಿರೋದು 10,000 ಅಂದರೆ ಬೇಸಿಕ್ಟು. ಸಪೋಸ್ ನೀವು 10,000ಗೆ ₹1 ಕಮ್ಮಿ ಮಾಡಿದ್ರೆ ಈ ಪ್ರಿವಿಲೇಜ್ ಸಿಗಲ್ಲ ನಿಮಗೆ. ₹1 9,999 ಮಾಡಿರೋರಿಗೆ ಏನೂ ಕೊಡಲ್ಲ. ಈಗ ಹೇಗೆ ಆನ್ಲೈನ್ ಥ್ರೂ ಮಾಡೋದು ಅಂತ ಹೇಳ್ತೀನಿ. ಮೊದಲನೇದಾಗಿ ನೀವು TTD ಅಫಿಷಿಯಲ್ ವೆಬ್ಸೈಟ್ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ನೀವು ಮುಂಚೆನೇ ರಿಜಿಸ್ಟರ್ ಆಗಿದ್ರೆ ನೀವು ಡೈರೆಕ್ಟಾಗಿ ಹಾಗೆ ಮಾಡ್ಕೊಂಡು ಹೋಗ್ಬೋದು. ಡೊನೇಷನ್ ಅಂತ ಆಪ್ಷನ್ ಇರುತ್ತೆ, ಅದಕ್ಕೆ ಹೋಗ್ಕೊಂಡು ಹೋಗ್ಬೋದು. ಇಲ್ಲ ನೀವು ರಿಜಿಸ್ಟರ್ ಮಾಡಿಲ್ಲ, ಇದು ಫಸ್ಟ್ ಟೈಮ್ ನೀವು ಯೂಸ್ ಮಾಡ್ತಿರೋದು ಅಂತಂದರೆ ನೀವು ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡ್ನ ಸೆಟ್ ಮಾಡಬೇಕು. ಆ ಕೆಲವು ಡೀಟೇಲ್ಸ್ ಎಲ್ಲ ಕೇಳ್ತಾರೆ. ನಿಮ್ಮ ಹೆಸರು, ವಿಳಾಸ, ಏಜು, ಜೆಂಡರು, ಫೋನ್ ನಂಬರು, ಇಮೇಲ್ ಅಡ್ರೆಸ್ಸು, ಮತ್ತು ಆಧಾರ್ ಅಥವಾ ಪ್ಯಾನ್ ಯಾವುದಾದ್ರೂ ಒಂದು ನಂಬರು ಅಪ್ಲೋಡ್ ಮಾಡಬೇಕಾಗಿರೋಂಥ ನೆಸೆಸಿಟಿ ಇಲ್ಲ. ಜಸ್ಟ್ ನೀವು ಅದ್ರ ನಂಬರ್ ಎಲ್ಲ ಹಾಕ್ಬಿಟ್ಟು ಆ ಪ್ರೊಸೀಜರ್ ಏನಿರುತ್ತೆ ರಿಜಿಸ್ಟ್ರೇಷನ್ ಅದನ್ನು ಮುಗಿಸ್ಬಿಟ್ಟು ನಿಮಗೆ OTP ಎಲ್ಲ ಬರುತ್ತೆ, ಮೊಬೈಲ್ ವೆರಿಫಿಕೇಷನು, ಇಮೇಲ್ಗೆಲ್ಲ. ಅದೆಲ್ಲ ತೊಗೊಂಡು ನೀವು ಯೂಸರ್ ನೇಮು ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕು. ಅದಾದಮೇಲೆ ನೀವು ಮತ್ತೆ ಡೊನೇಷನ್ ಅಂತ ಆಪ್ಷನ್ ಬರುತ್ತೆ. ನೀವು ಆ ವೆಬ್ಸೈಟ್ಗೆ ಹೋದರೆ ಆ ಡೊನೇಷನ್ ಅಂತ ಅಲ್ಲಿ ಕ್ಲಿಕ್ ಮಾಡಿದ್ರೆ ಮತ್ತೆ ನಿಮ್ಮದು ಯೂಸರ್ ನೇಮು ಮತ್ತು ಇದನ್ನು ಕೇಳುತ್ತೆ. ರಿಜಿಸ್ಟರ್ ಆಗಿದ್ಮೇಲೆ ಸೈನ್ ಇನ್ ಅಂತ ಕೇಳುತ್ತೆ. ಅದರಲ್ಲಿ ನಿಮ್ಮ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಏನು ಸೆಟ್ ಮಾಡಿರ್ತೀರ ಅದನ್ನು ಹಾಕಿ ಡೊನೇಷನ್ ಮತ್ತೆ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಅದು ಡೀಟೇಲ್ಸ್ ಎಲ್ಲ ತೊಗೊಂಡು ನೀವು ಎಷ್ಟು ಅಮೌಂಟ್ ಅಂತ ಕೇಳುತ್ತೆ. ಅಮೌಂಟ್ ಅಷ್ಟೇ 10,000 ಸ್ಪೆಸಿಫಿಕ್ ಆಗಿ 10,000 ಮೇಲೆ ₹1 ಹಾಕಿ ನೀವು ಪರವಾಗಿಲ್ಲ. ಅದನ್ನು ಹಾಕ್ಬಿಟ್ಟು ನೀವು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI ಯಾವುದನ್ನಾದರೂ ಥ್ರೂ ನೀವು ಅಮೌಂಟ್ನ ಕಳಿಸ್ಬೋದು. ನಿಮ್ಮ ಅಮೌಂಟ್ ಹೋಗಾದ್ಮೇಲೆ ನಿಮಗೆ ಅಕ್ನಾಲಜ್ಮೆಂಟ್ ಸಿಗುತ್ತೆ. ಅಕ್ನಾಲಜ್ಮೆಂಟ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, ಇವತ್ತು ನಾನು ಬುಕ್ ಮಾಡಿದ್ರೆ ನನಗೆ ಇವತ್ತು ಡೊನೇಟ್ ಮಾಡಿದ್ರೆ ನನ್ನ ಅಮೌಂಟ್ನ 1 ವರ್ಷವರೆಗೂ ವ್ಯಾಲಿಡಿಟಿ ಇರುತ್ತೆ. ಅಂದರೆ ಇವತ್ತು 4ನೇ ತಾರೀಕು ಸೆಪ್ಟೆಂಬರ್ 2024 ಆದರೆ 4ನೇ ತಾರೀಕು ಸೆಪ್ಟೆಂಬರ್ 2025ವರೆಗೂ ವ್ಯಾಲಿಡಿಟಿ ಇರುತ್ತೆ. ಈ ಮಧ್ಯದಲ್ಲಿ ಯಾವಾಗ ಬೇಕಾದ್ರೂ ನಾವು ಬುಕ್ ಮಾಡ್ಕೋಬೋದು. ಆದರೆ ಒಂದೇ ಸತಿ ಮಾತ್ರ ವಿಸಿಟ್ ಮಾಡೋಕ್ಕಾಗೋದು. ನೀವು ಯಾವತ್ತಾದರೂ ಬುಕ್ ಮಾಡಿ ಒಂದೇ ಸತಿ ಮಾತ್ರ ನಿಮಗೆ ಅವಕಾಶ ಸಿಗೋದು. ಅಕ್ನಾಲೆಜ್ಮೆಂಟ್ ಸಿಕ್ಕಾದ್ಮೇಲೆ ನಿಮಗೆ ಡೋನರ್ಸ್ ಪ್ರಿವಿಲೇಜ್ ಅಂತ ಅಂದರೆ ಏನು ಸಿಗುತ್ತೆ, ಏನು ಬೆನಿಫಿಟ್ ಸಿಗುತ್ತೆ ಅಂತ ಅದರಲ್ಲಿ ಕೊಟ್ಟಿರ್ತಾರೆ. ನೀವು ಏನು ಮಾಡಬೇಕು, ಡೊನೇಷನ್ ಫಸ್ಟ್ ಆಪ್ಷನ್ ಡೊನೇಷನ್ಗೆ ಹೋಗಿದ್ರಿ ಮತ್ತೆ ವಾಪಸ್ ಬಂದ್ಬಿಟ್ಟು ಡೋನರ್ಸ್ ಪ್ರಿವಿಲೇಜ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಬೇಕು. ಡೋನರ್ಸ್ ಪ್ರಿವಿಲೇಜ್ಗೆ ಹೋಗಾದ್ಮೇಲೆ ನಿಮಗೆ ನೀವು ಯಾವ ಡೇಟ್ಗೆ ನೀವು ಬುಕ್ ಮಾಡ್ಕೋಬೇಕು ಅಂತ ನೋಡಿಕೊಂಡು ಸ್ಲಾಟ್ಸ್ ಇರುತ್ತೆ. ಇವಾಗ ನೀವು ₹300 ದರ್ಶನ ಬುಕ್ ಮಾಡಬೇಕಾದ್ರೂ ನಿಮಗೆ ಮಂತ್ಸ್ ಇರುತ್ತೆ, ಸ್ಪೆಸಿಫಿಕ್ ಡೇಟ್, ಅದೇ 24th ಅಥವಾ ಮಂತಲ್ಲಿ ಯಾವುದೋ ಒಂದೇ ದಿನ ನಿಮಗೆ ಸಿಗೋದು, ಇಲ್ಲಾಂದರೆ ಅದು 10 ನಿಮಿಷದಲ್ಲಿ ಬುಕ್ ಆಗೋಗ್ಬಿಡುತ್ತೆ. ಅದೇ ಥರನೇ ಇದರಲ್ಲೂ ಇರುತ್ತೆ. ಗ್ರೀನ್ ಇರೋದೆಲ್ಲ ನಿಮಗೆ ಅವೈಲಬಲ್ ಡೇಟ್, ನೀವು ಬುಕ್ ಮಾಡ್ಕೋಬೋದು ಅಂತ ಆ ಸ್ಲಾಟ್ಸ್ನ. ಆಮೇಲೆ ಅಲ್ಲಿ ಏನಿರುತ್ತೆ ₹300 1 ಅವರ್ ಸ್ಲಾಟ್ಸ್ ಇರುತ್ತೆ. ಅದ್ರಲ್ಲಿ ನೀವು ಯಾವುದಾದ್ರು ಕ್ಲಿಕ್ ಮಾಡ್ಬೋದು. ಇಲ್ಲ ಹಂಗಲ್ಲ, ಡೇನೇ ಕ್ಲಿಕ್ ಮಾಡಬೇಕು. ಅವರೇ ರಿಪೋರ್ಟಿಂಗ್ ಟೈಮ್ನ ಕೊಟ್ಟಿರ್ತಾರೆ. ಯಾಕಂದ್ರೆ ಎಲ್ಲಾ ಟೈಮಲ್ಲೂ ಬಿಡಲ್ಲ. VIP ದರ್ಶನದು ಸ್ಪೆಸಿಫಿಕ್ ಟೈಮ್ ಇರುತ್ತೆ, ಆ ರಿಪೋರ್ಟಿಂಗ್ ಟೈಮ್ನ ನಿಮಗೆ ಅಲ್ಲಿ ಕೊಟ್ಟಿರ್ತಾರೆ. ನೀವು ಆ ಗ್ರೀನ್ ಇರೋಂಥ ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ಡೇನ ಬುಕ್ಕಿಂಗ್ ಮಾಡಿಕೊಂಡು ಅದರಲ್ಲಿ ಮತ್ತೆ ಸೇಮ್ ನಂಬರ್ ಆಫ್ ಲಾಡೂಸ್ ಅಂತ ಕೊಟ್ಟಿರ್ತಾರೆ. ಮತ್ತೆ ಅಕಾಮಡೇಷನ್ ಒಂದು ಇರುತ್ತೆ. ಸಪ್ರೇಟ್ ಬುಕ್ ಮಾಡ್ಕೋಬೇಕು. ಅಕಾಮಡೇಷನ್ ಮತ್ತೆ ಇದು 2 ಟಿಕೆಟ್ ನಿಮ್ಮ ಕೈಯಲ್ಲಿ ಇರಬೇಕು. ಮತ್ತೆ ಒಂದು ನೀವೇನು ಆಧಾರ್ ಕೊಟ್ಟಿದ್ರೆ ಅಥವಾ ಪ್ಯಾನ್ ಕಾರ್ಡ್ ಕೊಟ್ಟಿದ್ರೆ ಅದರದ್ದು ಕಾಪಿ ಇಟ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ನಿಮ್ಗೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಹೋಗೋದಕ್ಕೆ. ಇಲ್ಲಿ ಒಂದು ಆಪ್ಷನ್ ಏನ್ ಸಿಗುತ್ತೆ ಗೊತ್ತಾ, ಸಪೋಸ್ ನೀವು ಬುಕ್ ಮಾಡಿರೋಂಥ ಡೇಟ್ಗೆ ನಿಮ್ಗೆ ಹೋಗಕ್ ಆಗ್ತಾ ಇಲ್ಲ, ಸೊ ನೀವು ರೀಶೆಡ್ಯೂಲ್ ಮಾಡ್ಬೋದು. ಒಂದೇ ಒಂದ್ಸತಿ ಆಪ್ಷನ್ ಇದೆ ಇದು, ಒಂದೇ ಒಂದ್ಸತಿ ಚಾನ್ಸ್ ಕೊಡ್ತಾರೆ ರೀಶೆಡ್ಯೂಲ್ ಮಾಡಕ್ಕೆ. ಅವಾಗ್ಲೂ ಹೋಗಕ್ಕಾಗಲಿಲ್ಲ ಅಂದ್ರೆ ನೀವು ವೇಸ್ಟ್ ಅದು. ಇವಾಗ ₹300 ದರ್ಶನೂ ಅಷ್ಟೇ, ನೀವು ಒಂದ್ಸತಿ ನಾವು ಬುಕ್ಕಿಂಗ್ ಮಾಡ್ಬಿಟ್ರೆ ನಾವು ಅದೇನು ರೀಶೆಡ್ಯೂಲು ಮಾಡೋಕ್ಕಾಗಲ್ಲ, ರೀಫಂಡು ಸಿಗಲ್ಲ. ಇದರಲ್ಲೂ ಹಾಗೆ ರೀಫಂಡು ಸಿಗಲ್ಲ, ಮತ್ತೆ ನಿಮಗೆ ಅವಕಾಶನೂ ಸಿಗಲ್ಲ, ಒಂದು ಅವಕಾಶ ಬಿಟ್ರೆ. ಆಯ್ತಾ? ಸಾರಿ, ರಿಪಿಟೇಟಿವ್ ಆಗಿ ಕೆಲವುದನ್ನ ನಾನು ಹೇಳ್ತಾ ಇದ್ದೀನಿ, ಆದರೆ ಇಂಪಾರ್ಟೆಂಟ್ ಆಗಿರುತ್ತೆ ಅದು. ಸೊ ಹಾಗಾಗಿ ನೋಡಿ ಫುಲ್ ವಿಡಿಯೋನ. ಮತ್ತೆ ಅದೆಲ್ಲ ಬುಕ್ಕಿಂಗ್ ಆದಮೇಲೆ ಅಲ್ಲಿ ನಿಮಗೆ ತೋರಿಸುತ್ತೆ ನಿಮ್ಮ ಪ್ರೊಫೈಲಲ್ಲಿ. ಅಲ್ಲಿ ರೀಶೆಡ್ಯೂಲ್ ಅಂತ ಇರುತ್ತೆ, ರಿಪೋರ್ಟಿಂಗ್ ಟೈಮ್ ಮತ್ತೆ ಎಲ್ಲ ಡೀಟೇಲ್ಸ್, ನಂಬರ್ ಆಫ್ ಲಾಡೂಸು, ಮತ್ತೆ ಎಲ್ಲಿ ನೀವು ಅಲ್ಲಿ ರಿಪೋರ್ಟಿಂಗ್ ಟೈಮ್ ಅಂದರೆ ಅಲ್ಲಿ ನಿಮ್ಗೆ ಅದನ್ನು ಕೊಟ್ಟಿರ್ತಾರೆ ಡೀಟೇಲ್ಸ್, ಎಲ್ಲೋಗಿ ನಿಂತ್ಕೋಬೇಕು ಅಂತ.
ಜನರಲ್ ದರ್ಶನ ಅಥವಾ 300 ರೂಪೀಸ್ ಅದರಲ್ಲಿ ಇರಲ್ಲ, ಇದಕ್ಕೆ ಸಪ್ರೇಟ್ ಎಂಟ್ರಿ ಇರುತ್ತೆ. ಸೊ ಅದನ್ನು ಮೆನ್ಷನ್ ಮಾಡಿರ್ತಾರೆ. ರೀಶೆಡ್ಯೂಲ್ ಅಂತಾನೂ ಇರುತ್ತೆ. ರೀಶೆಡ್ಯೂಲ್ ಬೇಕಾದ್ರೆ ನೀವು ರೀಶೆಡ್ಯೂಲ್ ಮಾಡ್ಕೋಬಹುದು. ರೀಶೆಡ್ಯೂಲ್ ಮಾಡ್ಕೋಬೇಕಾದ್ರೆ ನಾಳೆ ಹೋಗ್ತಿದೀವಿ ಅಥವಾ ಇವಾಗ ಹೋಗ್ತಿದೀವಿ, ಇವಾಗ ರೀಶೆಡ್ಯೂಲ್ ಹಂಗಾಗಲ್ಲ. 15 days ಅರ್ಲಿ ಆಗಿ ನಾವು ರೀಶೆಡ್ಯೂಲ್ ಮಾಡ್ಕೋಬೇಕು. ಆಮೇಲೆ ಇನ್ನೊಂದೇನು ಆಪ್ಷನ್ ಇದೆ ಗೊತ್ತಾ? ಸಪೋಸ್ ಇವಾಗ 9 ಜನದಷ್ಟು ನಮಗೆ ಲಿಮಿಟೇಷನ್ ಇದೆ, ನನ್ನ ಪ್ರೊಫೈಲಿಂದ ಮಾಡ್ಬೋದು, ಪ್ರೈಮರಿ ಡೋನರ್ ಇಂದ. ನಾನೇನ್ ಮಾಡ್ತೀನಿ, ಒಂದು 4 ಜನ ಬುಕ್ ಮಾಡ್ಬಿಟ್ಟಿರ್ತೀನಿ, 40,000 ಎಕ್ಸ್ಟ್ರಾ ಕೊಟ್ಬಿಟ್ಟು ಇದೆಲ್ಲ ಮಾಡ್ಬಿಟ್ಟು ಎಲ್ಲ ಮಾಡಿರ್ತೀನಿ. ಆದ್ರೆ ಅದ್ರಲ್ಲಿ 2-3 ಜನನೋ 4 ಜನನೋ ಬರಕ್ಕಾಗ್ತಾ ಇಲ್ಲ. ಅವಾಗ ನಾನು ಏನ್ ಮಾಡ್ಬೋದು, ನನ್ಗೊಂದು ಆಪ್ಷನ್ ಇದೆ, ನಾನು ನೇಮ್ನ ಚೇಂಜ್ ಮಾಡ್ಬೋದು. ಅವ್ರ ಬದಲಾಗಿ ಬೇರೆಯವ್ರದ್ದು ನೇಮ್ನ ಹಾಕೊಂಡು ಹೋಗ್ಬೋದು. ಅದು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹಾಕಿ 15 days ಪ್ರಿಯರ್ ಆಗಿ ನಾವು ಅದನ್ನ ಮಾಡ್ಬೇಕಾಗತ್ತೆ, ಆಯ್ತಾ? ಆದ್ರೆ ಪ್ರೈಮರಿ ಡೋನರ್ ಆಗಿದ್ರೆ ನಾನು ಪ್ರೈಮರಿ ಡೋನರ್ನ ಮಾತ್ರ ಚೇಂಜ್ ಮಾಡೋಕ್ಕಾಗಲ್ಲ, ಮಿಕ್ಕಿದವ್ರನ್ನ ಚೇಂಜ್ ಮಾಡ್ಬೋದು. ನಾನೇನಾದ್ರು ಸಪೋಸ್ ಇಲ್ಲ ಹೋಗಕ್ಕೆ ಆಗಲ್ಲ ಅಂದ್ರೆ ಒಂದೇನಿದೆ ಅಂದ್ರೆ, ಈ ಬೇರೆಯವರು ಹೋಗ್ತಾರಲ್ವಾ, ಅವರು ನಂದು ಸರ್ಟಿಫಿಕೇಟ್, ಲೈಫ್ ಸರ್ಟಿಫಿಕೇಟ್ ಅಂತ ಗೆಜೆಟೆಡ್ ಆಫೀಸರ್ ಹತ್ರ ಅಫಿಡವಿಟ್ ಮಾಡಿಸ್ಕೊಂಡು ಸೈನ್ ಮಾಡಿಸ್ಕೊಂಡು ಅದನ್ನ ತಗೊಂಡೋಗ್ಬೇಕು ಜೊತೆಲಿ, ಪ್ರೈಮರಿ ಡೋನರ್ ಹೋಗಕ್ಕಾಗ್ಲಿಲ್ಲ ಅಂದ್ರೆ ಅಂತ. ಎಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ, ಮತ್ತೆ ಹೇಗೆ ಮಾಡೋದು ಅಂತ ತೋರಿಸು ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ, ಮತ್ತೆ ಯೂಸ್ ಆಗ್ಬೋದು ನಿಮಗೆ ನೆಸೆಸಿಟಿ ಇದ್ದಾಗ. ಹಾಗೆ ಬೇರೆಯವ್ರಿಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಅವ್ರ ಜೊತೆ ಕೂಡ ಶೇರ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.